ರೀತಿ ಅಶ್ಲೀಲತ ಪದಗಳು ಬಂದಾಗ ನೀವು ಎಲ್ಲಿಪ್ಪ ನಾವು ಕೇಸ್ ದಾಖಲೆ ಮಾಡಕ್ಕೆ ಹೋದ್ರೆ ಎಲ್ಲಿ ನಮ್ಮ ಮೇಲೆ ಬರ್ತದ, ಎಲ್ಲಿ ನಾವು ಕೋಟಿ ತಿರುಗಾಡೋಣ ಅನ್ಬೇಡ್ರಿ. ಅದಕ್ಕೆ ತಿರುಗಾಡಕ್ಕೆ ನಾನು ರೆಡಿ ಇದ್ದೀನಿ. ವಕೀಲರದಾರ, ನನಗಂದ್ರು ಎಲ್ಲ ರೂಢಿನೇ ಐತಿ. ನಾವು ಹೋರಾಟಗಾರರು, ಎಷ್ಟು ಕೇಸ್ ಆದರೂ ಅನ್ಯಾಯ, ನಾವೇನು ಹೋರಾಟಗಾರದೇವಿ, ಅದ್ರ ಮೇಲೆ 100 ಕೇಸ್ ಆದರೂ ನಾವು ಹೋರಾಟ ಮಾಡ್ತೇವೆ. ಅದಕ್ಕೆ ಅವ್ರು ಹೇಳಿದರು, ನಿಮಗೆ ಆಗಲಿಲ್ಲಪ್ಪ ಆ ಅಶ್ಲೀಲ ಪದಗಳ ತೆಗೆದು ನಮ್ಮ ವಾಟ್ಸಪ್ಗೆ ಹಾಕ್ರಿ, ನಮ್ಮ ಗ್ರೂಪ್ಗಳಿಗೆ. ನಾವು ಹೋಗಿ ಅವ್ರ ಮೇಲೆ ಕೇಸ್ ದಾಖಲೆ ಮಾಡಿ ಆ ಯೂಟ್ಯೂಬ್ನ ಬಂದ್ ಮಾಡುವಂಥ ಕೆಲಸ ಕೂಡ ಮಾಡ್ತೇವೆ ಅಂತ ಹೇಳಿದರು. ಎಷ್ಟೇ ಕೇಸ್ ಆದರೂ ಕೂಡ ಈ ಒಂದು ಸಮಾಜ ಸುಧಾರಣೆಗೆ, ಒಂದು ಸಮಾಜದ ಬದಲಾವಣೆಗೆ ಬದ್ಧನಾಗಿರ್ತೀನಿ, ನಾನು ಕೂಡ ನಿಮ್ಮ ಜೊತೆ ಇರ್ತೇನೆ ಅಂತೇಳಿ ನ್ಯಾಯವಾದಿಗಳು ಕೂಡ ಹೇಳಿದರು. ಅವ್ರಿಗೂ ಕೂಡ ಧನ್ಯವಾದಗಳು ಅಂತ ಹೇಳ್ತಾ, ಮತ್ತೆ ಯಾರು ಸರ್ ಮಾತಾಡ್ತೀರಿ? ಪ್ರಕಾಶ್ ಭಟ್ ಸರ್ ಮಾತಾಡ್ತೀರಿ? ಆಯ್ತು, ಆಮೇಲೆ ಮಾತಾಡ್ತೀವಿ. ಈಗ ಕೊನೆಯದಾಗಿ ನಾ ಏನು ಹೇಳಕ್ಕೆ ಬಯಸ್ತೀನಪ್ಪ ಅಂತಂದ್ರೆ, ಇವತ್ತು ನಾನು ಎಲ್ಲ ಪ್ರಗತಿಪರ ಸಂಘಟನೆ, ಎಲ್ಲ ದಲಿತ ಮುಖಂಡರದಾರ, ಎಲ್ಲರೂ ಅದಾರ, ಎಲ್ಲ ಹಿಂದೂಪರ ಸಂಘಟನೆದವರು, ಎಲ್ಲ ಸಂಘಟನೆಯವರು ಸೇರಿ ನಾವು ಒಂದು ನಿರ್ಧಾರಕ್ಕೆ ಬಂದೀವಿ. ಏನಪ್ಪ ಅಂದ್ರೆ, ಏನೇ ಆದರೂ ಕೂಡ ಈ ಒಂದು ಅಶ್ಲೀಲ ಪದಗಳಿಗೆ ಕಡಿವಾಣ ಹಾಕಬೇಕು, ಅಶ್ಲೀಲ ನೃತ್ಯಗಳಿಗೆ, ಅಶ್ಲೀಲ ಕಾಮಿಡಿಗೆ ಇವು ಕಡಿವಾಣ ಹಾಕಬೇಕು. ನಾವು ಇವತ್ತೊಂದು ಪತ್ರಿಕಾಗೋಷ್ಠಿ ಯಾಕೆ ಕರೆದೇವಪ್ಪ ಅಂತಂದ್ರೆ, ಇತ್ತಿತ್ತಲಾಗ ಜಾನಪದ ಹೆಸರಿನಲ್ಲಿ ಬಹಳಷ್ಟು ಜನ ಸಮಾಜದ ಏನು ಸ್ವಾಸ್ಥ್ಯತೆಯನ್ನು ಹಾಳು ಮಾಡ್ಲಕತ್ತಾರ. ಅಂಥವ್ರು ಯಾರಪ್ಪ ಅಂದ್ರೆ, ಈಗ ವೀರು ಜಮಖಂಡಿ ಅಂತ ಒಬ್ಬ ಜಾನಪದ, ಅವನಿಗೆ ನಮ್ಮ ಹಿರಿಯ ಕಲಾವಿದರು ಯಾರಪ್ಪ, HP ಪರೀಟ್ ಅವರು, ಅವ್ರಿಗೆ ಸರ್ವಿಸ್ ಆದಷ್ಟು ಅವ್ನ ವಯಸ್ಸಾಗಿಲ್ಲ. ಆ ವೀರು ಜಮಖಂಡಿಗೆ ಹೇಳ್ತೀನಿ, ನೀ ಆ HP ಪರೀಟ್ ಅವ್ರಿಗೆ ಏನು ಹೇಳ್ತಾನವ, ನೋಡ್ರಿ ನೀವೇನು ಹಾಡಿರಿ ಅದು ನಾ ಹಾಡಾಕತ್ತೀನಿ, ಈಗ ನಾವೇನು ಹೇಳೀವಿ, ಮೊದಲು ಹಾಡಿದೆಲ್ಲ ಮರ್ತು ಬಿಡೋನು, ಮೊದಲೆಲ್ಲ ಏನು ತಿಂದೆ ಬಿಟ್ಬಿಡೋನು, ಮೊದಲು ಈಗ ನಾವು ಅನ್ನ ತಿನ್ನು ಕೆಲಸ ಮಾಡೋಣ ಅಂತೇಳಿ ನಾವು ಈ ಸರಿ ಬದಲಾವಣೆ ಮಾಡ್ಕೊಂಡು, ಯಾವುದೇ ಅಶ್ಲೀಲತೆ ಬೇಡ. ಅದ್ರಾಗ ಮನೆಯೊಳಗೆ ನಮ್ಮ ಮಕ್ಕಳು ನೋಡ್ತಿರ್ತಾವೆ, ನಮ್ಮ ಹೆಂಡ್ರು ನೋಡ್ತಿರ್ತಾರೆ, ನಮ್ಮ ತಂಗಿ ತಾಯಿ ಅಕ್ಕ ತಂಗಿ ಎಲ್ಲರೂ ನೋಡ್ತಿರ್ತಾರೆ. ನಮ್ಮ ತಂಗಿ ಅಕ್ಕ ನೋಡಿದ್ರು ನಿಮ್ಮ ತಂಗಿ ಅಕ್ಕ ತಂಗಿಯರು ನೋಡ್ತಿರ್ತಾರ. ಈ ಜಾನಪದ ಹಾಡ ಬರೆಯೋರಿಗೆ ಒಂದು ಎಚ್ಚರಿಕೆ ಕೊಡ್ತೀನಿ, ನೀವು ಅಕಸ್ಮಾತ್ ಯಾವುದೇ ಒಂದು ಹುಡುಗಿ ನೆನೆಸ್ಕೊಂಡು ಆಕೆಗೆ ಪ್ರಚೋದನಕಾರಿಯಾಗಿ ಸಮಾಜಕ್ಕೆ ಕೆಟ್ಟ ಸಂದೇಶ ಕೊಡುವಂಥ ಹಾಡ ಬರೆದ್ರಿ ಅಂದ್ರೆ, ಮೊದಲು ನಿಮ್ಮ ಅಕ್ಕ ತಂಗಿಯನ್ನು ಮೊದಲು ನೆನಪು ಮಾಡ್ಕೋರಿ. ನಾ ಆ ಹುಡುಗಿ ಮೇಲೆ ಹಾಡ ಬರೆದ್ನಿ ಅಂದ್ರೆ, ಆಕೆ ನನ್ನ ತಂಗಿ ಮೇಲೆ ಬೇರೆದ ಒಬ್ಬ ಹಾಡ ಬರೆಯವ ಇರ್ತಾನ ಅಂತೇಳಿ ನೀವು ತಿಳ್ಕೊಬೇಕು. ಈ ವೀರು ಜಮಖಂಡಿಗೆ ಒಂದು ಎಚ್ಚರಿಕೆ ಕೊಡ್ಲಾಕತ್ತೀವಿ. ಇವನು ನಮ್ಮ ಏನು ಸಂಘ ಮಾಡ್ಯಾವಲ್ಲ, ಉತ್ತರ ಕರ್ನಾಟಕ ಕಲಾವಿದರ ಸಂಘ, ಈ ಸಂಘದ ವತಿಯಿಂದ ವಿಜಯಪುರ ಜಿಲ್ಲೆಯಲ್ಲಿ ಯಾವುದೇ ಆರ್ಕೆಸ್ಟ್ರಾ ಮಾಲೀಕರು ಅವನು ಕರೆಸಬಾರ್ದು, ಯಾವುದೇ ಆಯೋಜಕರು ಕೂಡ ಅವನು ಕರೆಸಬಾರ್ದು. ಯಾಕಂದ್ರೆ ಅವ ಹಿರಿಯ ಕಲಾವಿದರಿಗೆ ಅಪಮಾನ ಮಾಡ್ಯಾನ, ಒಂದು ಜಾನಪದಕ್ಕೆ ಅಪಮಾನ ಮಾಡ್ಯಾನ. ಅವನ ಅಹಂಕಾರ ಸೊಕ್ಕು ಐತಲ್ಲ, ಅವನೇ ತಿತ್ತದ. ಯಾಕಂದ್ರೆ ಕಲಾವಿದನಿಗೆ ಒಂದು ಸೌಮ್ಯ ಸ್ವಭಾವದ ಮನಸ್ಸಿರ್ಬೇಕತ್ತ, ಮಗುವಿನ ಮನಸ್ಸಿರ್ಬೇಕು. ಎಂತಿಂಥವ್ರು ಬಂದಿರ್ತಾರ ನೋಡ್ರಿ. ಒಬ್ಬ ಕಲಾವಿದಿಗೆ ಎಂಥ ಶಕ್ತಿ ಅದಂದ್ರೆ, ಎಂತಿಂಥವ್ರು ಎಷ್ಟೋ ಜಗಳ ಮಾಡೋರು, ಎಷ್ಟೋ ಅಳೋರು, ಎಷ್ಟೋ ಚೀರಾಡೋರು ಇದ್ರು ಕೂಡ ಸಂಗೀತಕ್ಕೆ ತಲೆದೂಗ್ತಾರ. ಆ ಸಂಗೀತ ಸರಸ್ವತಿ ನಿಮ್ಗೆ ಹೊಲ್ದಾಳಂದ್ರೆ, ನೀವು ಈ ರೀತಿ ಅಹಂಕಾರ ಸೊಕ್ಕು ಮಾಡಕತ್ತೀರಿ ಅಂದ್ರೆ ನೀವು ಅನ್ನ ಸಿಗ್ಲಾರ ಹೋಗ್ತೀರಿ. ಅದಕ್ಕೆ ವೀರು ಜಮಖಂಡಿಗೆ ನಾವೇನು ವಿನಂತಿ ಮಾಡ್ಕೋತೀನಿ, ಬರುವ ಈ ನಾಳೆ 6ನೇ ತಾರೀಕಿಗೆ ನಾವೆಲ್ಲ ಕಲಾವಿದರು, ಎಲ್ಲ ಸಂಘಟನೆಯವರು ಸೇರಿ ಅವನನ್ನು ಈ ವಿಜಯಪುರ ಜಿಲ್ಲೆಯಿಂದ ಬ್ಯಾನ್ ಮಾಡಬೇಕು. ನಾವೆಲ್ಲ ಪೊಲೀಸ್ ಇಲಾಖೆಯವ್ರಿಗೂ ಕೂಡ ಮನವಿ ಕೊಡ್ತೀವಿ, ಜಿಲ್ಲಾಧಿಕಾರಿಗಳು ಕೂಡ ಮನವಿ ಕೊಡ್ತೀವಿ. ಯಾಕಪ್ಪ ಸಮಾಜ ಸ್ವಾಸ್ಥ್ಯತೆ ಹಾಳು ಮಾಡತ್ತನ್ನೋದು ಸಾರ್ವಜನಿಕ ವೇದಿಕೆ ನಿಂತು ಹಾಡ್ತಿರ್ತಾನಂತ ನಾವು ಬ್ಯಾನ್ ಮಾಡ್ತೀವಿ. ಅವ್ನ ಮನ್ಯಾಗ ಕೂತು ಹಾಡೋಲ್ಲಕ್ಕೆ ಅವ್ನು ಬಗಲ ಹಾಕೊಂಡು ಅವ್ಗೆ ಯಾರು ನಾವು ಕೇಳಂಗಿಲ್ಲ. ಅದಕ್ಕೆ ಈ ವೀರು ಜಮಖಂಡಿಗೆ ಯಾವುದೇ ಆರ್ಕೆಸ್ಟ್ರಾದವರು, ಕೆಲವೊಂದು ಆರ್ಕೆಸ್ಟ್ರಾದವ್ರು ಅವ್ರಿಗೂ ಹೇಳ್ತೀವಿ, ಎಚ್ಚರಿಕೆ ಕೊಡ್ತೀವಿ. ಆ ಆರ್ಕೆಸ್ಟ್ರಾದವರು ನೀವೇನಾದರೂ ಅವ್ನು ಕರೆಸಿದ್ರೆ, ಆಯೋಜಕರು ಕೂಡ ಕರೆಸಿದ್ರೆ, ನೇರವಾಗಿ ನಾವು SP ಅವ್ರಿಗೆ, ಪೊಲೀಸ್ ಇಲಾಖೆಗೆ ನಾವು ಮನವಿ ಕೊಡ್ತೀವಿ. ಆ ಕಾರ್ಯಕ್ರಮ ಎಲ್ಲಿ ನಡೆದಿರ್ತದೆ, ಆ ವೀರು ಜಮಖಂಡಿದಲ್ಲಿ ಕಾರ್ಯಕ್ರಮ ನಡೀತದೆ, ಅಲ್ಲಿ ಹೋಗಿ ನಾವು ಹೋರಾಟ ಕೂಡ ಮಾಡ್ತೀವಿ. ಗಲಾಟೆ ಮಾಡೋಂಗಿಲ್ಲ, ಹೋರಾಟ ಮಾಡಿ ಆ ಕಾರ್ಯಕ್ರಮ ಬಂದ್ ಮಾಡಿಸುವಂಥ ಕೆಲಸ ಮಾಡ್ತೀವಿ. ಆ ವೀರು ಜಮಖಂಡಿಗೆ 6ನೇ ತಾರೀಕಿಗೆ, ಬರುವ 6ನೇ ತಾರೀಕಿಗೆ ನಾವೆಲ್ಲ ಕಲಾವಿದರು ಸೇರಿ ಅವನ ವಿಜಯಪುರ ಜಿಲ್ಲೆಯಿಂದ ಬ್ಯಾನ್ ಮಾಡುವಂಥ ಕೆಲಸ ನಾವು ಮಾಡ್ಲಾತೀವಿ. ಹಿರಿಯ ಕಲಾವಿದರಿಗೆ ಒಂದು ಅಸಭ್ಯವಾಗಿ ಮಾತಾಡೋಣ. ಮತ್ತು ಇನ್ನೊಂದು, ನಮ್ಮ ಈ ಶಾಲ್ ಹಾಕೋತೀರಿ ಎಲ್ಲರೂ, ಕೇಸರಿ ಶಾಲ್ ಹಾಕೋತೀರಿ. ಕೇಸರಿ ಶಾಲ ಹಿಂದೂ ಸಂಕೇತ, ನೀಲಿ ಶಾಲ್ ಹಾಕೋತೀರಿ, ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಸಂಕೇತ. ಕೆಲವೊಂದು ಸಂಗೊಳ್ಳಿ ರಾಯಣ್ಣ ಶಾಲ್ ಹಾಕೋತೀರಿ. ಯಾವುದೇ ಧರ್ಮದ ಶಾಲ್ಗಳನ್ನ ಹಾಕೋಬೇಡ್ರಿ ವೇದಿಕೆ ಮೇಲೆ. ಅಶ್ಲೀಲ ಹಾಡಾಡೋರು ನೀವು ಹಾಡ್ರಿ, ರಾಮ ರೈಮ ಯಾವುದೇ ಹಾಡಾಡ್ಬೇಕಾದ್ರೆ ಹಾಕೋರಿ. ಚಲೋ ಭಕ್ತಿಗೀತೆ ಆಡ್ಬೇಕಾದ್ರೆ, ಎಂತಿಂಥ ಹಾಡ ಆಡ್ಬೇಕಾದ್ರೆ ಅಂಥ ಶಾಲ್ಗಳನ್ನ ಹಾಕ್ಕೊಂಡು, ಹೆಣ್ಮಕ್ಳು ಕೆಲವೊಬ್ರು ಇದಾರೆ, 3-4 ಮಂದಿ ಹೆಣ್ಮಕ್ಳು ಆರ್ಕೆಸ್ಟ್ರಾದಾಗ, ಅವರು ಈಗ ಅನ್ನಂಗಿಲ್ಲ, ಅವ್ರ ವಿರುದ್ಧ ನಾವು ಮುಂದೆ ಹೋರಾಟ ಮಾಡ್ತೀವಿ. ನೀವು ಏನಾದರೂ ಶಾಲ್ಗಳನ್ನ ಹಾಕ್ಕೊಂಡು, ಯಾವುದೇ ರೀತಿಯ ಧರ್ಮದ ಶಾಲ್ಗಳು ಹಾಕ್ಕೊಂಡು ನೀವು ಹಾಡಕ್ಕೆ ಹೋದ್ರಿ ಅಂದ್ರೆ, ನಿಮ್ಮ ವಿರುದ್ಧ ಕೂಡ ಆ ಧರ್ಮದವರು ನಿಮ್ಮ ಕೇಸ್ ಮಾಡ್ತಾರ. ಅದಕ್ಕೆ ಈ ಯೂಟ್ಯೂಬರ್ಗಳಿಗೆ ಕೇಳ್ತೀನಿ, ಸಣ್ಣ ಹುಡುಗರು ನೋಡ್ರಿ, ಮುಂಜಾನೆ ಹೇಳೋಣ ಪಾಪ ಮೊಬೈಲ್ ತೊಗೋತಾ, ಪಾಪ ಮೊಬೈಲ್ ಕೊಡ್ತೇಳಿ, ಮೊಬೈಲ್ ತೊಗೊಳ್ಳೋಣ ಚಾಲೋನೆ. ಅವ ಬಾಗೇವಾಡಿ ಶಿವಪುತ್ರಗೂ ಕೂಡ ಎಚ್ಚರಿಕೆ ಕೊಡ್ತೀನಿ. ಈ ಯೂಟ್ಯೂಬರ್ಗಳಲ್ಲಿ ಅತಿ ಹೆಚ್ಚು ಸಮಾಜದ ಸ್ವಾಸ್ಥ್ಯತೆ ಹಾಳು ಮಾಡಿರ್ತಕ್ಕಂಥವ ಶಿವಪುತ್ರ ಬಾಗೇವಾಡಿ ಅಂತ ಎಲ್ಲರೂ ಹೇಳ್ತಾರೆ. ಗಜ್ಮಾ ಮುತ್ಯ ಏನು ಗಜ್ಮಾ ಅಂದ್ರೆ ಏನು ಶಿವಪುತ್ರ?
ಅದಕ್ಕೆ ಅಶ್ಲೀಲತೆ ಇಷ್ಟ ಹೊಲಸ ಅಶ್ಲೀಲತೆ ವಿಡಿಯೋಗಳನ್ನ ಶಿವಪುತ್ರ ಮಾಡ್ತಾನ. ಅದಕ್ಕೆ ಶಿವಪುತ್ರಗೂ ಹೇಳ್ತೀವಿ, ಈ ಯೂಟ್ಯೂಬರ್ಗಳಿಗೆ ರಾಘವಣ್ಣ ಅಣ್ಣ ಹೇಳಿದರು, ನಾವು ಯಾರ್ದು ಹೆಸರು ತೊಗೊಳಂಗಿಲ್ಲ, ನಾವು ನೇರವೇ ಯಾಕೆ ತೊಗೋತೀವಪ್ಪ ಅಂದ್ರೆ ಈ ಕಾಣಕತ್ತಿ ಕಣ್ಣಿಗೆ ಭಾಳ ಕಾಣಕತ್ತೆ ಅಂತ ಹೇಳಕತ್ತೀವಿ. ಶಿವಪುತ್ರ ಈ ಅಶ್ಲೀಲ ವಿಡಿಯೋಗಳನ್ನ ಮಾಡೋದ್ರಿಂದ ನಾಳೆ ನಾವೇನು ಮಾಡ್ತೇವೆ, ನಿಮ್ಮ ವಿರುದ್ಧ ಕೂಡ ಕೇಸ್ ದಾಖಲೆ ಮಾಡಿ ಆ ಯೂಟ್ಯೂಬ್ನ ರದ್ದು ಮಾಡುವಂಥ ಡಿಲೀಟ್ ಮಾಡಿಸುವಂಥ ಕೆಲಸ ಮಾಡ್ತೀವಿ ಅಂತ ಹೇಳ್ತಾ, ಈಗ HP ಪರೀಟ್ ಅವರು ಬಂದಾರ, ಅವ್ರಿಗೆ ನೀನು ಕ್ಷಮೆ ಕೇಳಬೇಕು, ಬಹಿರಂಗವಾಗಿ ಕ್ಷಮೆ ಕೇಳಬೇಕು. ಈ ವಿಜಯಪುರ ಜಿಲ್ಲೆಯಿಂದ ಆ ವೀರು ಜಮಖಂಡಿನ ಬ್ಯಾನ್ ಮಾಡಬೇಕಂತೇಳಿ ನಮ್ಮ ಅಭಿಯಾನ ಐತಿ. ಇವತ್ತೆಲ್ಲ ಬಂದಿರತಕ್ಕಂಥ ಪತ್ರಿಕಾ ಮಾಧ್ಯಮದವ್ರಿಗೆ ಕೂಡ ಧನ್ಯವಾದಗಳು. ಆದಷ್ಟು ಬೇಗ ನಮ್ಮ ಪತ್ರಿಕಾ ಮಾಧ್ಯಮದವರು ಕೂಡ ಹೆಚ್ಚಿನ ರೀತಿಯಲ್ಲಿ ಗಮನ ವಹಿಸಿ, ಆಸಕ್ತಿ ವಹಿಸಿ, ಒಂದು ಸಮಾಜದ ಸ್ವಾಸ್ಥ್ಯಕ್ಕಾಗಿ ತಾವು ಕೂಡ ಹೆಚ್ಚಿನ ರೀತಿಯಲ್ಲಿ ಪ್ರಸಾರ ಮಾಡಿ, ಈ ಒಂದು ಸುದ್ದಿ ಪ್ರಸಾರ ಮಾಡಿ ಅಶ್ಲೀಲತೆಗೆ ಕಡಿವಾಣ ಹಾಕಬೇಕಂತೇಳಿ ನಾನು ವಿನಂತಿ ಮಾಡ್ಕೋತೀನಿ. ಕೊನೆಯದಾಗಿ ನಮ್ಮ ಪರೀಟ್ ಅವರು, ಹಿರಿಯ ಕಲಾವಿದರು ಪರೀಟ್ ಅವರು ಒಂದು 2 ಮಾತು ಮಾತಾಡ್ಬೇಕಂತ ನಾನು ಕೇಳ್ಕೊತೀನಿ. ಈ ಕಡೆ ಬರೋಣ. ಅವ್ರಿಗೆ ಬಹಳಷ್ಟು ಸವಿಸ್ತಾರವಾಗಿ ಹೇಳಿದರು. ಅವು ಬಹಳಷ್ಟು ಮೊದಲಿನ ಜಾನಪದ ಯಾವ ರೀತಿ ಇತ್ತು ಅನ್ನೋದು ಅವೆಲ್ಲ ತಿಳಿಸಿ ಹಿಡಿದ್ರು. ಈಗಿನವ್ರು ಏನು ಅಂತಿರಲ್ಲ ಜಾನಪದ ಅಂತೇಳಿ, ಅವು ಜಾನಪದ ಅಲ್ಲ, ದನಪದ ಅವು. ಯಾಕಂದ್ರೆ ದನಗಳಿಗೆ ಕೇಳುವಂಥ ಹಾಡುಗಳು, ದನಗಳಿಗೂ ಬುದ್ಧಿ ಇರ್ತದೆ. ಬಟ್ ಅಲ್ಲಿ ಕೂತರು ಆಮೇಲೆ ನಾನು ಮಾತಾಡ್ತೀನಿ. ಈಗ ನಮ್ಮ ನ್ಯಾಯವಾದಿಗಳು, ಯಾಕಂದ್ರೆ ಈಗ ನಾವು ಬಹಳಷ್ಟು ಈಗ ಪ್ರಚೋದನಕಾರಿಯಾಗಿ ಹಾಡುಗಳದಾವು ಭಾಳಷ್ಟು ರೀ, ಒಬ್ಬರದೇ ಅಂತ ಹೇಳಂಗಿಲ್ಲ. ಅಂಥ ಹಾಡುಗಳನ್ನ ಹಾಡೋದ್ರಿಂದ ಸಮಾಜಕ್ಕೆ ಯಾವ ರೀತಿ ಪರಿಣಾಮ ಬೀರ್ತದೆ. ಅಲ್ಲಿ ನಾವು ಅಲ್ಲಿ ಬಂದಿರತಕ್ಕಂಥ ಪೊಲೀಸ್ ಇಲಾಖೆಯವರಾಗಲಿ, ಕಮಿಟಿಯವರಾಗಲಿ, ಸಾರ್ವಜನಿಕರಾಗರೂ ಕೂಡ ಇಂಥ ಸಮಾಜದ ಸ್ವಾಸ್ಥ್ಯತೆಯನ್ನು ಹಾಳು ಮಾಡುವಂಥ ಸೊಮೋಟೋ ಕೇಸ್ ನಾವು ದಾಖಲೆ ಮಾಡ್ಬೋದೇನಂತೇಳಿ ಅದ್ರ ಬಗ್ಗೆ ನೀವು ಕಾನೂನಿನ ಅರಿವು ಸ್ವಲ್ಪ ಹೇಳ್ಬೇಕಂತೇಳಿ ನಮ್ಮ ನ್ಯಾಯವಾದಿಗಳಾದಂಥ ಮುನ್ನಾ ಬಿಜಾಪುರ ಅವ್ರಿಗೆ ಕೂಡ ನಾನು ವಿನಂತಿ ಮಾಡ್ಬೋದು. ಹಿಂಗೆ ಹಾಂ, ನಾನು RT ಬಿಜಾಪುರ ಮುನ್ನಾ ವಕೀಲರು ಅಂತ ಬಿಜಾಪುರದಲ್ಲಿ ವಾಸ ಮಾಡ್ತೀನಿ. ಇವತ್ತಿನ ವಿಶೇಷ ಕಾರ್ಯಕ್ರಮ ಏನಪ್ಪ ಅಂತಂದ್ರೆ, ನಾನು ಮೊದಲನೇದಾಗಿ ವಿನಂತಿ ಮಾಡಿಕೊಳ್ಳೋದು ನಿಮ್ಮ ಮೀಡಿಯಾದವ್ರಿಗೆ, ಪತ್ರಕರ್ತರಿಗೆ, ಚಾನಲ್ದವ್ರಿಗೆ. ಯಾಕಂತಂದ್ರೆ ಎಲ್ಲಿ ಏನು ನಡೆದದ, ಯಾವುದು ಟ್ರೇಡಿಂಗ್ ಒಳಗದ, ಯಾವುದು ಸದ್ಯಕ್ಕೆ ಯಾರು ಎಷ್ಟು ದುಡ್ಡು ಎದ್ರ ಪ್ರಕಾರ ಮಾಡಕತ್ತಾನ, ಯಾಕೆ ಹೈಲೈಟ್ ಆಗ್ಯಾನ, ಏನು ಮಾಡತ್ತೆ, ಇದನ್ನು ಫಸ್ಟ್ ನಿಮ್ಮ ಕ್ಯಾಮ್ರಾ ಒಳಗೆ ಕ್ಯಾಪ್ಚರ್ ಮಾಡುವಂಥ ಕೆಲಸ ನಿಮ್ದದ. ಅದನ್ನು ಮೊದಲು ಪ್ರಶ್ನೆ ಮಾಡೋರು ಕೂಡ ತಾವೇ ಆಗಿದ್ದೀರಿ. ಯಾಕಂತಂದ್ರೆ ವಿಡಿಯೋ ವೈರಲ್ ಆಯ್ತಪ್ಪ ಅಂದ್ರೆ ಅದು ನಾವು ನೋಡಿದಾಗ ಯೂಟ್ಯೂಬ್ ಒಳಗೆ ಅತಿ ಹೆಚ್ಚು ನೀವು ಕೂತ್ಕೊಂಡಿರ್ತೀರಿ, ನೋಡ್ತೀರಿ. ಮೊದಲ ಕೆಲಸ ನೀವೇನು ಮಾಡ್ಬೇಕಪ್ಪ ಅಂತಂದ್ರೆ, ಯಾವ ಚಾನಲ್ದಿಂದ ಯಾವುದು ಅಶ್ಲೀಲ ಪದ ಬರಾಕತ್ತದ, ಯಾವುದು ಅಶ್ಲೀಲ ವಿಡಿಯೋ ಬರಾಕತ್ತದ, ಯಾವುದು ಅಶ್ಲೀಲ ಶಾರ್ಟ್ ವಿಡಿಯೋ ಬರಾಕತ್ತದ, ಯಾವುದು ಅಶ್ಲೀಲ ದೊಡ್ಡ ಸಿನಿಮಾಗಳಿಗೂ ಕೂಡ ನಮ್ಮ ಉತ್ತರ ಕರ್ನಾಟಕದ್ದು ಅಶ್ಲೀಲ ಶಬ್ದ ಬಳಸ್ಬೇಕಾ, ಅಶ್ಲೀಲ ಡ್ಯಾನ್ಸ್ ಮಾಡಿಸ್ಬೇಕಾ, ಉತ್ತರ ಕರ್ನಾಟಕ ಒಳಗೆ ಅದಾರಲ್ರಿ ಕರ್ಸುಮು. ಇವನ್ ಯೋಗರಾಜ್ ಭಟ್ರು ಕೂಡ ತಮ್ಮ ಸಿನಿಮಾ ಒಳಗೆ ದೊಡ್ಡ ಆರ್ಟಿಸ್ಟ್ನ ಹಾಕ್ಕೊಂಡು ಏನು ಮಾಡಿದ್ರು, ಅದು ಯಾವುದೋ ಒಂದು ಸಾಂಗ್ ಹಾಡಿದ್ರು, ಅದು ನಾನು ಹಾಡಲ್ಲ. ಬಟ್ ಅಂಥ ಅಶ್ಲೀಲ ಪದಗಳು ಎಲ್ಲಿಯೂ ಬಂದು ಅಂತಂದ್ರೆ ಮೊಟ್ಟ ಮೊದಲು ಹೇಳೋದು ನಮ್ಮ ಉತ್ತರ ಕರ್ನಾಟಕ. ಅಂದ್ರೆ ನಮ್ಮ ಉತ್ತರ ಕರ್ನಾಟಕ ಏನು ಫೇಮಸ್ ಆಗ್ಯದಪ್ಪ ಅಂತಂದ್ರೆ, ಅಶ್ಲೀಲ ಶಬ್ದಗಳು ಹುಡುಕಾಡಕ್ಕೆ ಹೋಗ್ಬೇಡ್ರಿ, ಸೀದಾ ಉತ್ತರ ಕರ್ನಾಟಕದ ಕಲಾವಿದರು ಕರೆ ಮಾಡಿರಿ, ಎಷ್ಟೇ ಕೊಟ್ಟರು ಬರ್ತಾರೆ, ಏನು ಹೇಳಂದ್ರು ಹೇಳ್ತಾರೆ, ಏನು ಮಾಡಿದ್ರು ಮಾಡ್ತಾರೆ ಅನ್ನೋ ಮಟ್ಟಕ್ಕೆ ಇವತ್ತು ಆಗ್ಯದ. ಅದನ್ನು ತಡೆಯುವಂಥ ಕೆಲಸ ಇವನ್ ನಾನು ಕೂಡ ಒಬ್ಬ ವಕೀಲಾಗಿ ನಂದೊಂದು ಜವಾಬ್ದಾರಿ ಏನಪ್ಪ ಅಂತಂದ್ರೆ, ಇನ್ನು ಮುಂದೆ ಇವತ್ತು ನಮ್ಮ ಶಕ್ತಿ ಕುಮಾರ್ ಹಾಗೂ ಅವರ ಸಂಘಟನೆ, ಅವ್ರ ಟೀಮ್ ಎಲ್ಲರೂ ಕೂಡಿ ತೊಗೊಂಡಂಥ ಒಂದು ನಿರ್ಧಾರ ಹೆಂಗಿತ್ತಪ್ಪ ಅಂತಂದ್ರೆ, ಫಸ್ಟ್ ಟೈಮ್ ನನಗೆ ಅವ್ರ ಮೇಲೆ ಒಂದು ಹೆಮ್ಮೆ ಆಗಾಕತ್ತದ. ಯಾಕಂದ್ರೆ ಒಂದು ಇಂಥ ಒಳ್ಳೆ ಕೆಲಸ ಅಂದ್ರೆ, ತಂದೆ ತಾಯಿ ತಂಗಿ ಮಕ್ಕಳು ಇಡೀ ಕುಟುಂಬ ಕೂತು ನೋಡುವಂಥ ಒಂದು, ಈಗ TV ಯಾರು ನೋಡಲ್ರಿ, ಸದ್ಯಕ್ಕೆ ಮೊಬೈಲ್ ಓಪನ್ ಮಾಡಿದ್ರೆ ಬರೋದೇನಪ್ಪ ಅಂತಂದ್ರೆ, ಒಂದು ವಲ್ಗರ್ ವಿಡಿಯೋ ಬಂದಿರ್ತದೆ, ಇಲ್ಲ ಒಂದು ವಲ್ಗರ್ ಜಾನಪದ ಬಂದಿರ್ತದೆ. ಅವ್ರು ನೋಡಿದಾಗ ಅವ್ರು ಯಾರು ಇದ್ದಾವೆ ಹಿಂಗೆ ನೋಡೋ ಪರಿಸ್ಥಿತಿ ಬಂದುಬಿಟ್ಟದ. ಚೇಂಜ್ ಮಾಡಿದಾಗ ಇಲ್ಲ ಮಗ ಎದ್ದು ಹೋಗ್ಬೇಕು, ಇಲ್ಲ ನಾವು ಎದ್ದು ಹೋಗ್ಬೇಕು ಹೇಳ್ತೀವಿ. ಇವೆಲ್ಲ ಪರಿಸ್ಥಿತಿಗಳು ಏನಾಗ್ಯಾವ ಇವತ್ತು ಉಂಟಾಗ್ಯಾವ. ಅದಕ್ಕೋಸ್ಕರ ನಾನೇನು ಹೇಳ್ತೀನಪ್ಪ ಅಂತಂದ್ರೆ, ಇನ್ನು ಮುಂದೆ ಒಂದು ಸಣ್ಣ ವಿಡಿಯೋ, ಒಂದು ಲೈನ್ ಒಳಗೆ ಒಂದು ಜೋಕ್ ಆಗಿರೋ ಬರಲಿ, ಡೈಲಾಗ್ ಆಗಿರೋ ಬರಲಿ, ಏನೇ ಬರಲಿ, ಅದಕ್ಕೆ ಯಾರು ಬೇಕಾದರೂ ಒಂದು ಕೇಸ್ ಮಾಡಿ ನನ್ನ ಹತ್ರ ಬಂದ್ರೆ, ಅದಕ್ಕೆ ನಾನು ಯಾವುದೇ ದುಡ್ಡು ತಗೊಳ್ಳಾರ್ದೆ ಸ್ವ ಇಚ್ಛೆಯಿಂದ, ಅದು ಡಿಸ್ಟ್ರಿಕ್ಟ್ ಕೋರ್ಟ್ ಒಳಗಾಗಲಿ, JMFC ಕೋರ್ಟ್ ಒಳಗಾಗಲಿ, ಹೈಕೋರ್ಟ್ ಒಳಗಾಗಲಿ, ನಾನು ಸ್ವತಃ ನಿಂತು ನಿಮ್ಮ ಪರವಾಗಿ ನಾನು ಅದನ್ನು ತಡೆಯೋಕೆ ಪೂರ್ಣ ಪ್ರಮಾಣವಾದ ಕೆಲಸ ಮಾಡ್ತೀನಿ ಅಂತ ನಾನು ಇವತ್ತು ಹೇಳ್ಕೊಡ್ತೀನಿ. ಅದಕ್ಕೆ ಯಾಕಂತಂದ್ರೆ ನನಗೆ ಇನ್ನೊಂದು ಹೆಮ್ಮೆ ಏನದ, ಸಪೋರ್ಟ್ ಏನದ, ಎಲ್ಲ ದೊಡ್ಡ ಅಣ್ಣಗಳು ಎಲ್ಲರೂ ಇಲ್ಲಿ ಅದಾರ, ಇವರೆಲ್ಲ ಸಪೋರ್ಟ್ ಸಹಕಾರ ನನಗೆ ಐತಿ. ಅದೇ ರೀತಿ ಮೀಡಿಯಾದವ್ರಿಗೆ ನಾವು ಮಾತಾಡುವಾಗ ನಾನು ಏನೋ ಒಂದು ಅಶ್ಲೀಲ ಶಬ್ದ ಮಾತಾಡಿ ಪ್ರಶ್ನೆ ಮಾಡಿರಿ ನನಗೆ, ಸಂಗು ಬಂದ್ ಮಾಡಿರಿ, ಇದೇನು ಮಾತಾಡ್ತೀರಿ, ಫಸ್ಟ್ ನೀವು ಬಂದ್ ಮಾಡಿರಿ. ನೀವು ವಕೀಲರು, ನೀವೊಬ್ರು ಸಮಾಜ ಸೇವಕರು, ನೀವೊಬ್ರು ರಾಜಕಾರಣಿಗಳು, ನೀವೊಬ್ರು ಏನೋ ಯಾರೋ ಮಾತಾಡಿ, ಫಸ್ಟ್ ಅದನ್ನು ಸ್ಟಾಪ್ ಮಾಡಿರಿ. ಮೊದಲು ನೀನು ಸುಧಾರಣೆ ಹೋಗಿ, ಆಮೇಲೆ ಸಮಾಜಕ್ಕೆ ಏನು ಸುಧಾರಣೆ ಮಾತಾಡಪ್ಪ ಅಂತಂದ್ರೆ. ಯಾಕಂತಂದೇಳಿ ಇವತ್ತು ದೊಡ್ಡ ದೊಡ್ಡ ರಾಜಕಾರಣಿಗಳು ಎಷ್ಟು ಓಪನ್ ಆಗಿ ಹೊಲಸು ಮಾತಾಡಕತ್ತಾರ, ಬೈಗಳ ಮಾತಾಡತ್ತಾರೆ ಇವರು. ನಾನು ಈಗ ಪಾಲಿಟಿಕ್ಸ್ ಬರೋದು ಅವ್ರ ಬಾಯಾಗೂ ಬೈಗಳ ಬರಾಕತ್ತವ, ಎಂತೆಂಥ ಶಬ್ದ ಬೈಗಳ ಬರಾಕತ್ತವಪ್ಪ ಅಂತಂದ್ರೆ,
ಅದು ಅಕ್ಕಪಕ್ಕ ಎಲ್ಲ ಲೇಡೀಸ್ ಪಾಲಿಟಿಷಿಯನ್ಸ್ ಇರ್ತಾರೆ, ಎಲ್ಲರೂ ಇರ್ತಾರೆ, ನಾವು ನೋಡೋರು ಇರ್ತೀವಿ. ಅದನ್ನು ನೀವು ಯಾರೂ ತಡೆಯಾಕಿತ್ತಿಲ್ಲ. ನಿಮ್ಗೆ ಕೈ ಮುಗಿದು ರಿಕ್ವೆಸ್ಟ್ ಮಾಡ್ಕೊತೀನಿ, ದಯಮಾಡಿ ಅವ MLA ಇರಲಿ, MP ಇರಲಿ, ಒಬ್ಬ ಕಾರ್ಪೊರೇಟರ್ ಇರಲಿ, ಒಬ್ಬ ದೊಡ್ಡ ಆರ್ಟಿಸ್ಟ್ ಇರಲಿ, ಬೇಕಾದಿರಲಿ, ನಿಮ್ಮ ಮೊದಲ ಪ್ರಶ್ನೆ ನೀ ಬಂದ್ ಮಾಡಪ್ಪ, ನಿನ್ನ ಬಾಯಿ ಸುದ್ದಿ ಇಟ್ಕೊಪ್ಪ, ನೀ ಸಮಾಜಕ್ಕೆ ಏನು ಮಾಡಾಕತ್ತಿ ಅದು ಮಾಡು. ಅದು ಅಲ್ಲದೆ ನೆಕ್ಸ್ಟ್ ಈಗ ಈ ಕಲಾವಿದರ ಹತ್ರ ಬಂದಾಗ ಏನಾಗುತ್ತೆ, ಇವತ್ತು ದೊಡ್ಡ ದೊಡ್ಡ ಮನೆ ಕಟ್ಕೊಂಡಾರಿ, ಅವ್ರೇನು ದೊಡ್ಡ ಸಾಧನೆ ಮಾಡಿ ಸಮಾಜಕ್ಕೆ ಸಂದೇಶ ಕೊಟ್ಟು ಮಾಡ್ಕೊಂಡಿಲ್ರಿ. ಬರೀ ವಲ್ಗರ್ ಶಬ್ದ, ಬರೀ ಅಶ್ಲೀಲ ಶಬ್ದ. ನಮ್ಮ ಶಿವಪುತ್ರದು ನೋಡಿದೆ, ಮಲ್ಲು ಜಮಖಂಡಿದು ನೋಡಿದೆ, ಆಮೇಲೆ ಮ್ಯೂಸಿಕ್ ಮೈಲಾರಿದು ನೋಡಿದೆ. ನಾನು ಇವ್ರ ಮನೆ ಒಂದು ಲೈವ್ ಬಿಟ್ಟಾಗ ನೋಡಿದಾಗ ಅನ್ನಿಸ್ತು, ಯಾರು ಸಮಾಜಕ್ಕೆ ಸೇವೆ ಮಾಡಿ ಮನೆ ಕಟ್ಕೊಂಡಿಲ್ಲ, ಇವ್ರು ಯಾರು ಏನೋ ಒಂದು ಒಳ್ಳೆ ಸಂದೇಶ ಕೊಟ್ಟಿಲ್ಲ, ಇವ್ರದ್ದು ಸಮಾಜಕ್ಕೆ ಒಂದು ಸಣ್ಣ ಸೇವನೂ ಇಲ್ಲ. ಇವರಿಂದ ನಮ್ಮ ಕರ್ನಾಟಕ ಅಣ್ಣವ್ರು ಹೇಳ್ದಂಗೆ ನಮ್ಮ ಕರ್ನಾಟಕ ಜಾಗೋ ಹಿಂದೂಸ್ತಾನಕ್ಕಿಂತ ಜಾಗೋ ಕರ್ನಾಟಕದ ಪರಿಸ್ಥಿತಿ ಬಂದದ. ಅದರೊಳಗೆ ಸ್ಪೆಷಲಿ ನಮ್ಮದು ಉತ್ತರ ಕರ್ನಾಟಕ. ಇವ್ರನ್ನ ಜಾಗೋ ಮಾಡೋಷ್ಟರಲ್ಲಿ ನಮ್ಮ ಇಡೀ ಇಂಡಿಯಾ ಒಳಗೆ ಅಶ್ಲೀಲ ಪದಗಳು, ಅಶ್ಲೀಲ ಜಾನಪದ, ಅಶ್ಲೀಲ ಡಾನ್ಸ್ ಎಲ್ಲಿತ್ತು ಉತ್ತರ ಕರ್ನಾಟಕದ ನಂಬರ್ 1 ಆಗುವ ನಾವು ಕಾಣಕತ್ತೀವಿ. ಅದನ್ನು ತಡೆಯೋಕ್ಕೆ ನಮ್ಮ ಶಕ್ತಿಕುಮಾರನ ಟೀಮ್ ಏನು ಒಂದು ಒಳ್ಳೆ ನಿರ್ಧಾರ ತೊಗೊಂಡಾರ. ಅದಕ್ಕೆ ನಾವೆಲ್ಲರೂ ನಿಂದಿರ್ತೀವಿ. ದಯಮಾಡಿ ಮೊದಲ ಪ್ರಶ್ನೆ ಎತ್ತೋರು ನಮ್ಮ ಮೀಡಿಯಾದವರು, ಅವ್ರಿಗೆ ಹಚ್ಚಲ ವಿನಂತಿ ಮಾಡ್ತೀನಿ. ಆ ಕ್ಲಿಪ್ ನನಗೆ ಹಾಕಿರಿ, ತೆಗೆದು ಹಾಕಿರಿ. ವಕೀಲ ಇದು ಏನೋ ಬಂದದ್ದು ನೋಡ್ತೀನಿ, ನಾನು ಇಮಿಡಿಯೇಟ್ ಅದಕ್ಕೆ ನೋಟಿಸ್ ಮಾಡ್ತೀನಿ. ಆಮೇಲೆ ಜನರ ಮುಂದೆ ಒಂದು ವಿನಂತಿ ಮಾಡ್ಕೋತೀನಿ, ಯಾರೇ ಇರಲಿ ನಿಮ್ಗೆ ಅನ್ನಿಸ್ತು ಇಮಿಡಿಯೇಟ್ ಆ ಕ್ಲಿಪ್, ಆ ಮೆಸೇಜ್, ಅದು ಏನು ವಿಡಿಯೋ ಅದ ನನಗೆ ಹಾಕಿರಿ. ಸೋಮುಟ್ಟು ನೀವು ನನಗೆ ಬರೀ ಒಂದು ಕಾಲ್ ಮಾಡಿದ್ರು ಯಾರೂ ಬರೋ ಅವಶ್ಯಕತೆ ಇಲ್ಲ. ನಾನು ಸ್ವತಃ ಏನಾದರೂ ನಿಂತ್ಕೇಶನ್ ಅದಕ್ಕೆ ಕಾನೂನು ಕ್ರಮ ತೊಗೊಳಕ್ಕೆ ನಾನು ರೆಡಿ ಇದ್ದೀನಿ. ಅದಕ್ಕೆ ತಮ್ಮ ಸಹಕಾರ ಇರಬೇಕು, ಜನರ ಸಹಕಾರ ಇರಬೇಕು. ಆಮೇಲೆ ಅಲ್ಲಿ ಇಲ್ಲಿ ಕೂತ್ಕೊಂಡಂತೆ ಎಲ್ಲ ಅಣ್ಣಂದಿರು ಕೂಡ ಸಪೋರ್ಟ್ ಮಾಡಬೇಕು. ನಾವು ವಕೀಲಾಗಿ ಯಾವುದೇ ಭಯ ಭಕ್ತಿ ಏನೂ ಇಲ್ಲ. ಯಾಕಂತಂದ್ರೆ ಏನೇನೋ ಕೇಸುಗಳಿಗೆ ನಾವೆಲ್ಲ ಬೇಲ್ ಹಾಕೋತಿರ್ತೀವಿ, ಮಾಡ್ತಿರ್ತೀವಿ. ಒಂದು ಒಳ್ಳೆ ನಮ್ಮ ರಾಜ್ಯ ಸುಧಾರಣೆ ಆಗಕ್ಕೆ ಅಂತ ತೊಗೊಂಡು ತನ್ನ ನಿರ್ಧಾರಕ್ಕೆ ನಾನು ಒಂದು ಪೈಸೆ ತೊಗೊಳ್ಳಾರ್ದೆ, ಅದು ಒಂದಲ್ಲ 100 ಅಲ್ಲ 1000 ಕೇಸ್ ಆದರೂ ನನ್ನ ಸ್ವಂತ ಖರ್ಚಿನಿಂದ ನಾನು ಮಾಡಿ ಇದನ್ನು ನಿಲ್ಸಕ್ಕೆ ಪೂರ್ಣ ಪ್ರಮಾಣದಂಥ ಸಪೋರ್ಟ್ ನಾನು ಮಾಡ್ತೀನಿ ಅಂತೇಳಿ ನಾನು ಮಾತನ್ನು ಮುಗಿಸ್ತೇನೆ. ಧನ್ಯವಾದಗಳು. ಎಲ್ಲೋ ಪರ್ಯಟನರು ಕ್ಷಮೆ ಕೇಳ್ಯಾರ ತಿಳಿಯಾರ, ಎಲ್ಲಿ ಕ್ಷಮೆ ಕೇಳಿದ್ರಿ ಹೇಳ್ಬೇಕ್ರ ನಾವು, ನೀವು ಯಾರಿಗೆ ಕೇಳಿದ್ರಿ ಅಂತೇಳಿ. ಇಲ್ಲ ಅವ್ರಿಗೆ ಕೇಳ್ಯಾರ ತಂದ್ರಲ್ಲ, ನಾವು ಅನ್ನಲ್ಲ ಎಲ್ಲೇ ಪರ್ಯಟನ ಮುಂದೆ ಮಾತಾಡ್ತಾನ, ಹಿಂದೆ ಬಂದು ಕ್ಷಮೆ ಕೇಳ್ಯಾರ, ಆ ವಿಷಯ ಮಾತಾಡ್ಬೇಕೈತಿ. ಎಲ್ಲರಿಗೂ ನಮಸ್ಕಾರ ರೀ. ಮಾನ್ಯ ಎಲ್ಲ ಕಲಾವಿದರು ಸೇರ್ಕೊಂಡು ಒಂದು ಮೀಟಿಂಗ್ ಮಾಡಿದ್ದು. ಅಶ್ಲೀಲ ಜಾನಪದ ಹಾಡಬಾರ್ದು. ಹಿರಿಯ ಪೊಲೀಸ್ ಅಧಿಕಾರಿಗಳಾದಂಥ ನಮ್ಮ DYSP ಸಾಹೇಬರು ಕೂಡ ಇದ್ದರು. ಇದೊಂದು ಒಳ್ಳೆಯ ಕಾರ್ಯ ಕೈಗೊಂಡ್ರಿ, ಜಗತ್ತು ಭಾಳ ಹದಗೆಡ್ಲಾತೈತಿ, ಇದನ್ನು ಬ್ಯಾನ್ ಮಾಡೋಣ, ಇದು ಕಡಿವಾಣ ಹಾಕೋಣ ಅಂತ ಅವರು ಹೇಳಿದರು. ಆ ಸಂದರ್ಭದೊಳಗೆ ನಾ ಏನು ಮಾತಾಡೀನಿ, ದಯವಿಟ್ಟು ಶಾಲೆ ಕಾಲೇಜ ಹೈಸ್ಕೂಲ ಹುಡುಗಿಯರು ಅಂತೇಳಿ ಆ ಶಬ್ದ ಬಳಸಬೇಡ್ರಿ, ಕೈ ಮುಗಿದು ಕಾಲು ಬಿದ್ದು ಹೇಳತ್ನ ತಿಳಿದ್ರಿ. ಆಮೇಲೆ ಮುಂದೆ ಅಂಥದ್ದೇನು ಇಂಥವ್ರು ಅಂತ ಯಾರ್ದು ಹೆಸರು ತೊಗೊಂಡು ನಾ ಏನೋ ಇದನ್ನು ಮಾಡಿಲ್ಲ. ಅದನ್ನು ಮಾಡೀನಿ. ಅದನ್ನೇನೋ ಕೇಳಿ ಅವರು ಯಾರವರು ಒಂದು ವಿಡಿಯೋ ಮಾಡಿಬಿಟ್ಟಾರೆ. ಹಂಗೆ ಕಾಲೇಜ್ ಹುಡುಗಿಯರ ಬಸ್ದಲ್ಲಿ ಇದನ್ನು ಮಾಡಬಾರ್ದು, ಅದನ್ನು ಮಾಡಬಾರ್ದು, ಏನೇನೋ ಮಾತಾಡಿರುತ್ತೆ. ನಾನು ಸ್ವಲ್ಪ ಕೇಳೀನಿ, ಅದನ್ನು ನೋಡೀನಿ. ಅದನ್ನು ನೋಡೋಲ್ಯಾಕ ಅಂದ್ರೆ ನಾ ಏನು ಹೇಳ್ತೀನಿ ರೀ, ನಾನು ಒಬ್ಬ ಕಲಾವಿದ. ಜಾನಪದ ತಾಯಿ ಬಗ್ಗೆ ಹಾಡಿನು, ತಂಗಿ ಬಗ್ಗೆ ಹಾಡಿನು, ಹೆಂಡತಿ ಬಗ್ಗೆ ಹಾಡಿನು, ಗೆಳತಿ ಬಗ್ಗೆ ಹಾಡಿನು, ರೈತರ ಬಗ್ಗೆ ಹಾಡಿನು, ರಾಜಕೀಯ ಬಗ್ಗೆ ಹಾಡಿನು, ಮನೋರಂಜನೆಗಾಗಿ ಕಾಮಿಡಿ ನಾಟಕಗಳು ಮಾಡಿನು. ಈಗ ಏನು ತೆಗೆದಾರು ಇಲ್ಲಿ ತನಕ ಏನು ಆತ ಅವೆಲ್ಲ ಏನು ಅವೇನು ನಿಮಗತ್ತೆ ನಾವು ಡಿಲೀಟ್ ಮಾಡಿಲ್ಲ, ಹಾಡಿದ್ದು ಇದು ಮಾಡಿದ್ದು ಅದಾವು ಕೇಳ್ರಿ. ಕೇಳಿ ಅದ್ರೊಳಗೆ ಏನು ರೀ ಅಶ್ಲೀಲತೆ, ಸಮಾಜಕ್ಕೆ ಬಾಧಕ ಆಗುವಂಥದ್ದು, ನಮ್ಮ ಸಂಸ್ಕೃತಿಗೆ ಅಡ್ಡಿ ಆಗುವಂಥದ್ದು ಇತ್ತಂದ್ರೆ ಕಂಪಲ್ಸರಿಯಾಗಿ ನನ್ನ ಮೇಲೆ ಕಂಪ್ಲೇಂಟ್ ಮಾಡ್ತೀನಿ. ಕಾನೂನು ಏನು ನನಗೆ ಶಿಕ್ಷೆ ಕೊಡ್ತೈತೆ ಅನುಭವಿಸ್ಲಾಕ ನಾನು ಸದಾ ಸಿದ್ಧ. ಆದ್ರೆ ಇನ್ನು ಮುಂದೆ ಅಶ್ಲೀಲ ಶಬ್ದ ಬಳಸಬಾರ್ದು, ಸಮಾಜದ ಸ್ವಾಸ್ಥ್ಯ ಕೆಡಿಸಬಾರ್ದು ಅನ್ನೋ ಒಂದು ಉದ್ದೇಶಕ್ಕಾಗಿ ಎಲ್ಲರೂ ಮಾಡಿದ್ದೈತೆ. ಏನಂದಿಲ್ಲ, ನಾವೇನು ಅದನ್ನೇನು ಯಾರಿಗೇನು ಇದನ್ನು ಮಾಡಿಲ್ಲ. ಒಳ್ಳೇದು ಮಾಡೋಣಂತ ಹೇಳಿವು, ಪ್ರಮಾಣ ಮಾಡಿ ಹೇಳಿವು. ಇನ್ನು ಮುಂದೆ ಯಾರು ನಾವು ಅಶ್ಲೀಲ ಇದನ್ನು ಮಾಡೋದಿಲ್ಲ, ಆಡೋದಿಲ್ಲ ಅಂತೇಳಿ. ಇದು ಇಷ್ಟೆಲ್ಲ ಹೇಳಿದ್ರು ನಾ ಹಿಂಗೆ ಮಾತಾಡಿನ ಅಂತೇಳಿ ಅವ್ರು ಏನೋ ಒಂದು ಹೇಳಿಕೆ ಕೊಟ್ಟಾರ. ಹೇಳಿಕೆ ಕೊಡೋರು ಯಾಕೆ ಸ್ಟೇಜ್ ಮ್ಯಾಗ ಮಾತಾಡೋದು, ಹಿಂದೆ ಬಂದು ಸ್ವಾರಿ ಕೇಳೋದು ಅಂತ ಹೇಳ್ಯಾರಲ್ಲ. ದಯವಿಟ್ಟು ಈಗ ಜನ ನನ್ನ ಕೇಳಾತ್ಯಾರ, ಮಾಡೋದು ಒಳ್ಳೇದು ಮಾಡಿದಪ್ಪ, ಸ್ವಾರಿ ಯಾಕೆ ಕೇಳಿ ಅಂತ ಕೇಳಾತ್ಯಾರೋ. ದಯವಿಟ್ಟು ನಾನು ಆ ಸ್ವಾರಿ ಕೇಳಿದ್ದನ್ನು ಪ್ರೂಫ್ ಮಾಡಿ ಕೊಡ್ಬೇಕು. ಅವರು ಇಷ್ಟ ಮಂದಿ ನನ್ನ ಕಳಕಳಿ ವಿನಂತಿ.
ನಾ ಸ್ವಾರಿ ಕೇಳಿದ್ದು ಅವ್ರು ಪ್ರೂಫ್ ಮಾಡಿಕೊಡ್ಬೇಕು. ಪ್ರಶ್ನೆ ಇದೆ, ನಾವು ಕೇಳೋದು ಬಂದಿದೆ ಸರ್. 1 hour ಆಯ್ತು. ಈಗ ನೀವು ಹೇಳಿದ್ರು ದಯಮಾಡಿ ನಾವು ಹೇಳ್ತಾ ಇದೀವಿ, ನಿಮ್ಮ ವಿಷಯ ಏನಿದೆ ಅದು ಮಂಡಿಸಿದ್ರೆ ಈಗ ನಾವು ಪ್ರಶ್ನೆ ಕೇಳ್ತೀವಿ. ಅವ್ರ ಮೇಲೆ ನೀವು ಯಾವ ರೀತಿ ಕಾನೂನಾತ್ಮಕವಾದಂತ ಹೋರಾಟ ಮಾಡ್ತೀರಿ ಅಥವಾ ಅವರನ್ನು ನಿಷೇಧ ಹೇಳುವಂತದ್ದು ಸರ್ಕಾರಕ್ಕೆ ಮುಖ್ಯಮಂತ್ರಿಗಳಿಗೆ ಏನ್ ಮನವಿ ಮಾಡ್ಕೋತೀರಿ, ಅದಕ್ಕೆ ಸಂಬಂಧಪಟ್ಟಂತ ಒಂದು ಕಾನೂನು ರಚನೆ ಮಾಡ್ಲಿಕ್ಕೆ ನೀವೇನಾದ್ರೂ ಪ್ರಯತ್ನಿಸ್ತಿರೋ ಅಥವಾ ಏನು ನಿಮ್ಮ ಎಲ್ಲಾ ಪ್ರಯತ್ನಗಳಾಗ್ತದೋ ನೀವು ಸಂಕ್ಷಿಪ್ತವಾಗಿ ವಿವರವಾಗಿ ಹೇಳ್ಬೇಕು. ಏನಿಲ್ರಿ, ಈಗ ಅವರು ಅಶ್ಲೀಲ ಗೀತೆಗಳು ಹಾಡ್ತಿರ್ತಾರಲ್ಲ, ನಾವು ಮೊದಲು ಪೊಲೀಸ್ ಇಲಾಖೆ ಮನವಿ ಮಾಡ್ಕೋತೀವಿ. ಪೊಲೀಸ್ ಇಲಾಖೆ ಕಡಿವಾಣ ಹಾಕ್ಬೇಕು. ಅದಕ್ಕೆ ಯಾರು ಪರ್ಮಿಷನ್ ಕೇಳಕ್ಕೆ ಬರ್ತಾರ ಅವ್ರು ಆಯೋಜಕರು, ನಮಗೆ ಜಾತ್ರೆ ಮಾಡೋದ್ರಿ ಇಂಥವ್ರು ಕರ್ಸಲಾತೀವಿ ಪರ್ಮಿಷನ್ ಕೊಡ್ರತ್ತೇಳಿ, ಅಲ್ಲಿ ಪೊಲೀಸ್ ಇಲಾಖೆಯವರು, ಅಲ್ಲಿ PSI ಅವರು, CP ಅವರು, ಆ ಸಂಬಂಧಪಟ್ಟ ಇಲಾಖೆಯವರು ಅವರು ವಾರ್ನಿಂಗ್ ಮಾಡ್ಬೇಕು. ಇಂಥ ಅಶ್ಲೀಲ ಜಾನಪದಗಳು ಹಾಡೋದ್ರಿಂದ ಹಾಡಿದ್ರೆ ನಾವು ಪರ್ಮಿಷನ್ ಕೊಡಂಗಿಲ್ಲ ಅಂತೇಳಿ ಮೇನ್ ಪೊಲೀಸ್ ಇಲಾಖೆಯಿಂದ ಅಲ್ಲಿ ಸಂದೇಶ ಹೋಗ್ಬೇಕ್ರಿ ಅವ್ರಿಗೆ. ಅಕಸ್ಮಾತ್ ಅವ್ರು ಹಾಡಿದ್ರು ಕೂಡ ನಾವೆಲ್ಲ ಕಲಾವಿದರ ಸಂಘದಿಂದ ನಾವು ಅವ್ರ ಮೇಲೆ ಕೇಸ್ ಮಾಡ್ತೀವಿ. ಇನ್ನು ಮುಂದೆ ಈ ತರದ ಯಾವುದೇ ಅಶ್ಲೀಲ ಪದ ಬಳಕೆ ಆಗಲಿ, ವಿಡಿಯೋ ಚಿತ್ರೀಕರಣ, ಅದಕ್ಕೆ ನಿಮ್ದು ಅನುಮತಿ ಇದೆಯಾ? ಇಲ್ಲ ಇಲ್ಲ, ಅಶ್ಲೀಲ ಡೈಲಾಗ್ಗಳು ಹೇಳ್ಬಾರ್ದು. ಇಲ್ಲ, ನನ್ನ ಪ್ರಶ್ನೆ ವಿಡಿಯೋ ಚಿತ್ರೀಕರಣದು ಕೂಡ ಗೊತ್ತಿಲ್ಲದ ಹಾಗೆ ಅದನ್ನ ಹೆಂಗ್ ಬೇಕಂತದ್ದು ಹಾಡ, ಲಾವಣ್ಯ, ಲಂಗ ಅಂತ ಪದ ಬಳಕೆ ನಡೀತಾ ಇದೆ. ಅದು ನೋಡ್ತಕ್ಕಂಥದ್ದು ಈಗ ಹೇಳಿದ್ರು ಅವರು ಹೇಳಿದ್ರು, ಈಗ ಮೊಬೈಲ್ ಮಾಡಿದ್ರೆ ಉತ್ತರ ಕರ್ನಾಟಕದ ಅವಾಚ್ಯ ಪದ ಬಳಕೆ ಒಂದ್ ಕಡೆ ಆಗುತ್ತೆ. ಹಾಡ ಕೇಳ್ಕೊತ ಟ್ರ್ಯಾಕ್ಟರ್ನಾಗ ಕೇಳ್ಕೊತ ಅವ್ರು ಹೋಗ್ತಾರೆ. ಒಂದ್ ಕಡೆ ವಿಡಿಯೋದಾಗೂ ಕೂಡ ಹೆಂಗ್ ಬೇಕಾದ ಕುಣಿಸುವಂತ, ಹೆಣ್ಣಿಗೆ ತನಗೆ ಹೆಂಗ್ ಬೇಕಾದ್ರೆ ಬಳಕೆ ಮಾಡುವಂತ ಪರಿಸ್ಥಿತಿಗಳು ಬಂದಿದೆ. ಅದಕ್ಕೆ ಒಂದು ನೀವು ಸ್ಪಷ್ಟವಾದಂತ ನಿರ್ಧಾರ ಮಾಡಿ. ನಾ ಹಿಂದೂಪರ ಸಂಘಟನೆಗಳಿಗೆ, ವಕೀಲರಿಗೂ ಕೂಡ ಕೇಳ್ತಾ ಇದ್ದೀನಿ, ಕಲಾವಿದರ ಸಂಘಕ್ಕೂ ಕೇಳ್ತಾ ಇದ್ದೀನಿ, ಸಾಹಿತ್ಯ ಬಳಗಕ್ಕೂ ಹೇಳ್ತಾ ಇದ್ದೀನಿ, ನೀವೆಲ್ಲರೂ ಕೂಡಿ ಒಂದು ಸ್ಪಷ್ಟವಾದಂತ ಒಂದು ನಿರ್ಧಾರ ಮಾಡಿ. ಏನ್ ನಿರ್ಧಾರ ಮಾಡಿ ಅದನ್ನು ನಿರ್ಧಾರ ಮಾಡಿ ಪೊಲೀಸ್ ಇಲಾಖೆಗೆ ಮತ್ತು ಜಿಲ್ಲಾಡಳಿತಕ್ಕೆ ನೀವು ಅದನ್ನು ಮನವಿ ಮಾಡ್ಕೊಳ್ಳಿ, ರಾಜ್ಯ ಸರ್ಕಾರಕ್ಕೂ ಮನವಿ ಮಾಡ್ಕೊಳ್ಳಿ. ಇದು ನಮಗೆ ನೀವು ಪತ್ರಿಕಾಗೋಷ್ಠಿ ಕರೆದಿದ್ದೀರಿ, ಅದರಲ್ಲಿ ಸ್ಪಷ್ಟವಾದಂತದ್ದು ಯಾವುದೇ ನಿರ್ಧಾರಗಳು ಹೆಂಗೆ ಇರಬೇಕು ಅನ್ನೋದ್ರ ಕುರಿತಾಗ ಸ್ಪಷ್ಟೀಕರಣ ಇಲ್ಲ. ನೀವು ಅದನ್ನು ಖಂಡಿಸಿದ್ದೀರಿ, ನಾವು ಒಪ್ಕೋತೀವಿ, ಅದನ್ನು ಖಂಡಿಸಿದ್ದೀವಿ. ಮಾಧ್ಯಮದ ಕೂಡ ಜವಾಬ್ದಾರಿ, ಒಂದು ನಿಮಿಷ ಕಂಪ್ಲೀಟ್ ಆಗಿ, ಮಾಧ್ಯಮವು ಕೂಡ ಜವಾಬ್ದಾರಿಯುತವಾಗಿ ವರ್ತಿಸುತ್ತೆ, ಎಲ್ಲೂ ಕೂಡ ಇಲ್ಲ. ಈಗ ನಾವು ಕೆಲವೊಂದು ಸಂದರ್ಭದಲ್ಲಿ ಲೈವ್ ಆಗಿರ್ತೀವಿ, ನೀವು ಸಡನ್ಲಿ ಅವಾಚ್ಯ ಶಬ್ದ ಮಾತಾಡ್ಬಿಟ್ರೆ ನಾವು ಲೈವ್ ಕಟ್ ಮಾಡಕ್ ಆಗಲ್ಲ. ನಮ್ದು ಅನಿವಾರ್ಯತೆಗಳಿದೆ, ಇಲ್ಲ ಅಂತಲ್ಲ. ಆದ್ರೂ ಕೂಡ ನಾವು ಅದನ್ನ ಯಾರೇ ಪದ ಬಳಕೆ ಮಾಡಿದ್ರು ನಾವು ಖಂಡಿಸ್ತೀವಿ. ಯಾರಾದ್ರೂ ಪತ್ರಿಕಾಗೋಷ್ಠಿಯಲ್ಲಿ ವಕೀಲರು ಹೇಳಿದ್ರು ನಮಗೂ ಕೂಡ ನಮ್ದೇ ಸಾಮಾಜಿಕ ಜವಾಬ್ದಾರಿಗಳಿಂದ ನಾವು ಅದನ್ನ ನಿಭಾಯಿಸ್ತೀವಿ. ಆದ್ರೆ ನಾವೇನ್ ಹೇಳ್ತಾ ಇದೀವಿ, ಈಗ ಸ್ವಾಮಿಗಳು ಒಬ್ಬರು ಅವಾಚ್ಯ ಶಬ್ದಗಳನ್ನು ಮಾತಾಡಿದ್ರು, ಸು ಎಕ್ಸೆಟ್ರಾ ಮಗ ಅಂತ ಮಕ್ಕಳನ್ನ ನಾನೇ ನೋಡ್ತೀನಿ ಅಂತ ಅವ್ರು ಅಂತಾರೆ. ಒಬ್ಬ ಸ್ವಾಮಿಗಳ ಮೇಲೆ ಇಲ್ಲಿ FIR ಆಗ್ತದೆ, ಒಬ್ಬ ಸ್ವಾಮಿಗಳನ್ನ ನುಗ್ಗಿಸ್ತಾರೆ. ಒಬ್ಬರು ವಕೀಲರು ಅವಾಚ್ಯ ಪದಗಳನ್ನ ಬಳಕೆ ಮಾಡ್ತಾರ, ಒಬ್ಬ MLA ಜವಾಬ್ದಾರಿಯುತ ಸಂವಿಧಾನಿಕವಾದಂತ ಪದ ಹುದ್ದೆಯಲ್ಲಿ ಇರ್ತಕ್ಕಂಥ ಸುಳೆ ಮಗ, ಬುಸುಳಿ ಮಗ ಇಂಥ ಶಬ್ದಗಳನ್ನ ಬಳಕೆ ಮಾಡ್ತಾರೆ. ಮತ್ತೆ ಇವ್ರ ಮೇಲೆ ಏನೇನ್ ಮಾಡ್ತೀರಿ ನೀವು ಅದನ್ನ ಹೇಳಿ. ಅಲ್ರಿ, ಈಗ ಅವ್ರಿಗೆ ಏನ್ ಮಾಡ್ಬೇಕು, ಈಗ ತಿಳಿದವ್ರೆ ಹಂಗೆ ಮಾಡ್ಲಾಕತ್ತಾರ ಅಂದ್ರ ಈಗ ಈ ಕಲಾವಿದರು, ಈಗ ನಾವು ಮೊದಲು ನಮ್ದು ಏನು ಎಚ್ಚರಿಕೆ, ಯಾವುದೇ ರೀತಿಯಾಗಿರ್ಲಿ ಕಲಾವಿದರಲ್ಲಿ, ರಾಜಕಾರಣದಲ್ಲಿ ಸ್ವಾಮಿಗಳ ಬಾಯಾಗ ಸಂಸ್ಕೃತಿ ಬರಬೇಕು. ಈಗ ಅವರೊಬ್ಬ ಶಾಲಿ ಶಿಕ್ಷಕನೇ ಮಕ್ಕಳ ಮುಂದೆ ಅವಾಚ್ಯವಾಗಿ ಶಬ್ದಗಳು ಬೈದ್ರಿಂದ ಮಕ್ಕಳು ಅದೇ ಕಲಿತಾವು. ಈಗ ಸ್ವಾಮಿಗಳಿಗೆ ಅದು ತಿಳುವಳಿಕೆ ಇರಬೇಕು. ಕೋಪದಲ್ಲಿ ನೋಡ್ರಿ, ಸ್ವಾಮಿ ಒಬ್ಬ ಕಾವಿ ಹಾಕೊಂಡವ್ರು ಸ್ವಾಮಿಗಳಂತಂದ್ರೆ ಅವ್ರಿಗೆಲ್ಲವೂ ತ್ಯಾಗ ಮಾಡಿ ಬಂದಿರ್ತಾರೆ. ಅವ್ರು ಸಿಟ್ಟು ಏನ್ರಿ, ಅವ್ರ ಸಂಸಾರಿಕ ಎಲ್ಲವೂ ತ್ಯಾಗ ಮಾಡಿ ಬಂದಿರ್ತಾರ. ಅಂತಲ್ಲಿ ಇವ್ರು ಬಂದು ಇವ್ರು ಮಾತಾಡ್ತಾರ ಅಂದ್ರೆ ಅದು ಅವ್ರ ವಿವೇಚನೆಗೆ ಬಿಟ್ಟಿದ್ದು. ದೊಡ್ಡವರು ಈಗ ನಾವು ಇವ್ರ ತಿಳುವಳಿಕೆ ಇಲ್ಲ, ಇವರು ಸಣ್ಣ ಹುಡುಗರಿಗೆಲ್ಲ ಒಂದು ಇದು ಮಾಡ್ಲಾಕತ್ತೇಳಿ ನಾವು ಇವ್ರಿಗೆ ಒಂದು ಇದು ಮಾಡ್ಲಾಕತ್ತೀವಿ. ವಿವೇಚನೆಗೆ ಬಿಟ್ಟದ್ದು ಅಥವಾ ನೀವ್ ಏನ್ ಮಾಡ್ತೀವಿ ಮುಂದೆ ಇಂಥ ಪದ ಬಳಕೆ ಮಾಡ್ಕೊಂಡು ಯಾರೇ ಪದ ಬಳಕೆ ಮಾಡ್ಲಿ, ಇದಕ್ಕೆ ಸಂಬಂಧಪಟ್ಟಂತ ನಮ್ಮ ಉತ್ತರ ಕರ್ನಾಟಕ ನಿಮ್ ಕಲಾವಿದರ ಸಂಘ ಇದೆ ಮತ್ತು ಪ್ರಜ್ಞಾವಂತರು ಸೇರ್ಕೊಂಡು ಎಲ್ಲರೂ ಸೇರಿದ್ದೀವಿ. ನಾನು ನಿಮಗೆ ಅಭಿನಂದನೆ ಸಲ್ಲಿಸ್ತೀನಿ, ಒಳ್ಳೆ ವಿಚಾರವಿದೆ. ಆದರೆ ಯಾರೇ ಮಾತಾಡಿದ್ರು ಕೂಡ ಅದನ್ನ ನೀವು ಖಂಡಿಸುವ ಮತ್ತೆ ಕಾನೂನಾತ್ಮಕ ಹೋರಾಟ ಮಾಡ್ಲಿಕ್ಕೆ ನೀವು ಸಿದ್ಧ. ಓಕೆ, ಯಾರೇ ಬಳಸಲಿ, ಇವತ್ತು ರಾಜಕಾರಣಿ ಬಳಸಲಿ, ಸ್ವಾಮಿಗಳು ಬಳಸಲಿ, ಕಲಾವಿದರು ಬಳಸಲಿ, ಯಾರೇ ಬಳಸಿದ್ರು ಕೂಡ ಅದನ್ನು ಖಂಡಿಸುವಂತ ಒಂದು ಇದಕ್ಕೆ ನಾವು ಹೋಗ್ತೇವೆ. ಅದನ್ನು ಖಂಡಿಸ್ತೇವೆ. ಕಾನೂನು ಅದೇ ಖಂಡಿಸಿ ನಾವು ಕಾನೂನಾತ್ಮಕ ಹೋರಾಟ ಮಾಡಬೇಕಲ್ಲ. ಖಂಡಿಸ್ತೇವೆ ಅಂದ್ರೆ ಕಾನೂನಾತ್ಮಕ ಹೋರಾಟ ಮಾಡಲೇಬೇಕು ನಾವು. ಯಾರೇ ಇರಲಿ, ನಾವು ತಿಳುವಳಿಕೆ ಹೇಳುವಂಥ ಕೆಲಸ ಕೂಡ ಮಾಡ್ತೀವಿ. 6ನೇ ತಾರೀಕಿಗೆ ನಾವು ಹೋರಾಟ ಮಾಡ್ಲಾತೀವಿ.
6ನೇ ತಾರೀಕಿಗೆ ಜಿಲ್ಲಾಧಿಕಾರಿಗಳೇ ಮತ್ತು SP ಅವ್ರಿಗೆ ಮನವಿ ಕೊಡತ್ತೇವೆ. ಆ ಒಬ್ಬ ಜಾನಪದ ಹೆಸರಿನಲ್ಲಿ ಏನು ವೀರು ಜಮಖಂಡಿ ಒಬ್ಬ ಕಲಾವಿದ ಉದ್ದಟತನ ಒಬ್ಬ ಹಿರಿಯ ಕಲಾವಿದರಿಗೆ ಅವಮಾನ ಮಾಡ್ಯಾನ, ಒಂದು ಜಾನಪದಕ್ಕೂ ಅವಮಾನ ಮಾಡ್ಯಾನ. ಇನ್ಮೇಲೆ ಜಾನಪದ ಯಾರು ಹೆಸರು ಇಟ್ಕೋಬೇಡ್ರಿ. ಇನ್ಮೇಲೆ ಅವ್ರು ನಾವು ಬರುವ 6ನೇ ತಾರೀಕಿಗೆ ನಾವೆಲ್ಲರೂ ಹೋರಾಟ ಮಾಡ್ತೀವಿ. ಎಲ್ಲ ಕಲಾವಿದರು ಹೆಚ್ಚಿನ ರೀತಿಯಲ್ಲಿ ಆ ಒಂದು ಹೋರಾಟದಲ್ಲಿ ಭಾಗವಹಿಸ್ರಿ. ವಿಜಯಪುರದಾಗ ನಾವು 11 ಗಂಟೆಗೆ ಬೆಳಗ್ಗೆ 6ನೇ ತಾರೀಕಿಗೆ ಬೆಳಗ್ಗೆ 11 ಗಂಟೆಗೆ ನಾವು ಜಿಲ್ಲಾಧಿಕಾರಿಗೆ SP ಅವ್ರಿಗೆ ಮನವಿ ಕೊಡತ್ತೇವೆ. ಹಾಂ, ಈಗ ರಿಕಾರ್ಡಿಂಗ್ ಸ್ಟುಡಿಯೋಗಳಲ್ಲಿ ನೀವು ನಿಮ್ಮ ನೋಟಿಸ್ ಅನ್ನ ಕೊಡ್ತೀರೋ ಅಥವಾ ಅವರಿಗೆ ಸೂಚನೆ ಕೊಡ್ತೀರೋ, ಎಷ್ಟು ರಿಕಾರ್ಡಿಂಗ್ ಸ್ಟುಡಿಯೋಗಳಿದೆ ಇನ್ಕ್ಲೂಡಿಂಗ್ ಅವೆಲ್ಲ ವಕೀಲರ ಕಡೆ ನೋಟಿಸ್ ಕೊಡಿಸ್ತೇವೆ. ಅಶ್ಲೀಲ ಹಾಡುಗಳಿಗೆ ಇಲ್ಲ ಇನ್ಮೇಲೆ ಕಳಿಸ್ತೇವೆ ಸರ್. ನಮ್ಮ ಸಂಘ ಈಗ ಪ್ರಾರಂಭ ನಮ್ದು. ಈಗ ನಾವು ಈ ವಿಷಯವಾಗಿ ಈ ಕಂಡಿಸ್ಲಾಕ ಶುರು ಮಾಡೇವಿ ನಾವು. ಇದು ಮೊದಲನೇ ಪತ್ರಿಕಾಗೋಷ್ಠಿ ನಮ್ಮದು. ಈಗ ಅವು ಏನು ಮುಂದೆ ಅಶ್ಲೀಲ ಹಾಡುಗಳಿಗೆ ಏನು ಅವ್ರು ಹಾಡು DJ ಹಾಕ್ತಾರೆ, ಬೇರೆ ಬೇರೆ ಪೈರೇಸಿಗಳಿಗೆ ಮ್ಯೂಸಿಕ್ಗಳಿಗೆ ಇವರೆಲ್ಲ ಟ್ಯೂನ್ಗಳು ಹಾಕೊಂಡು ಮಾಡ್ತಾರಲ್ಲ, ಅವ್ರು ಅಕಸ್ಮಾತ್ ಏನು ಮಾಡಿದ್ರು ಅವರು ನಮ್ಗೆ ಕಂಡು ಬಂತಂದ್ರೆ ನಾವು ಅದು ಆ ಸ್ಟುಡಿಯೋ ವಿರುದ್ಧ ಕೂಡ, ಆ ಸ್ಟುಡಿಯೋ ಮಾಲೀಕನ ವಿರುದ್ಧ ಕೂಡ ನಾವು ಕಾನೂನಾತ್ಮಕ ಹೋರಾಟ ಮಾಡ್ತೀವಿ. ಧನ್ಯವಾದಗಳು ಪತ್ರಿಕಾ ಮಾಧ್ಯಮಕ್ಕೆ ಬಂದಿದ್ದ ಎಲ್ಲ